ಸಿಂದಗಿಯಲ್ಲಿ ಈ ಪ್ರಜಾಪ್ರಭುತ್ವದ ಕಲ್ಪನೆ, ಈ ಕಾನ್ಸೆಪ್ಟು ಯಾಕೋ ಬಿಟ್ಟು ಹೋಗ್ತಿದೆ ಅಂತಕ್ಕಂಥ ಅಂಜಿಕೆ ನಮ್ಮಲ್ಲಿ ಮೂಡ್ತಾ ಇದೆ. ಸುಮಾರು 5-6 ತಿಂಗಳ ಹಿಂದೆ ಬನ್ನೇಟಿ ಗ್ರಾಮದಲ್ಲಿ ಮಹಾದೇವಪ್ಪ ಹರಿಜನ್ ಅಥವಾ ಮಹಾದೇವಪ್ಪ ಪೂಜಾರಿ ಎಂಬ ವ್ಯಕ್ತಿಯ ಕಗ್ಗೊಲೆಯಾಗ್ತದೆ. ಸುಮಾರು 5-6 ತಿಂಗಳಾದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧಿಸದೇ ಇರತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡರೂ ಸಹ ಇಲ್ಲಿ ಯಾವುದೇ ಒಬ್ಬ ಕೊಲೆಗಾರನನ್ನ ಬಂಧಿಸಿರ್ತಕ್ಕಂಥ ಉದಾಹರಣೆ ಇಲ್ಲ. ಇಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು, ಅವನು ತೀರ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಸುಮಾರು 2-3 ದಿನಗಳ ನಂತರ ದೇಹ ದೊರಕಿದ್ದು ಸಾಕಷ್ಟು ಅನುಮಾನಗಳು ಬಂದವು. ಆದರೂ ಸಹ ಪೋಸ್ಟ್ ಮಾರ್ಟಮ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಯವರು ಇದೊಂದು ಕಗ್ಗೊಲೆ ಇದೆ, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಹೊಂದಿ ಕಂಪ್ಲೇಂಟನ್ನು ನೀಡಲಾಯಿತು. ಆದರೆ ಇಲ್ಲಿಯವರೆಗೆ ಕೊಲೆಯಾಗಿ ಸುಮಾರು ತಿಂಗಳುಗಳು ಗತಿಸಿದರೂ ಕೂಡ ಪೊಲೀಸರು ಕೈಕೊಟ್ಟು ಕುಳಿತುಕೊಂಡು ನಿರ್ಲಿಪ್ತರಾಗಿರುವುದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ. ವ್ಯಕ್ತಿಯ ಕೊಲೆಯಾದರೂ ಕೂಡ ಅದರ ತನಿಖೆ ನಡೆಯದೇ ಇರತಕ್ಕಂಥದ್ದು ಕೂಡ ಈ ಪೊಲೀಸ್ ವೈಫಲ್ಯ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸಂಶಯ ವ್ಯಕ್ತಿಗಳನ್ನ ಬಂಧಿಸಿ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನ ಹೊರತೆಗಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅವರು ಇದನ್ನು ಯಾವುದನ್ನ ಮಾಡದೆ ಕೂಡ ನಿರ್ಲಿಪ್ತ ಭಾವನೆ ಹೊಂದಿರುವುದು ಮತ್ತು ಈ ಕೊಲೆಗಾರರನ್ನ ಹಿಡಿಲಿಕ್ಕೆ ಇಚ್ಛಾಶಕ್ತಿ ಇಲ್ಲದೆ ಇರುವುದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದರ ಹಿಂದೆ ಯಾರ ಕೈವಾಡವಿದೆ ಅಥವಾ ಯಾವುದಾದ್ರೂ ಕೊಲೆಗಾರರನ್ನ ರಕ್ಷಿಸುವಂತ ಕೆಲಸ ಆಗ್ತಿದೆಯೋ ಏನೋ ಅಂತಕ್ಕಂಥ ಸಂಶಯ ಇವತ್ತು ನಮ್ಮಲ್ಲಿ ಮೂಡ್ತಾ ಇದೆ. ನೀವು ಅಂದ್ರೆ ಪೊಲೀಸರು ಈ ತನಿಖೆಯನ್ನ ತೀವ್ರಗೊಳಿಸದೇ ಇರುವುದರಿಂದ, ಆರೋಪಿಗಳನ್ನ ಬಂಧಿಸದೇ ಇರುವುದರಿಂದ DSS ನಾಗವಾರ ಬಣದ ಜಿಲ್ಲಾ ಸಂಚಾಲಕರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರುಗಳು, ಜಿಲ್ಲೆಯ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಇವತ್ತಿನ ದಿವಸ ಸೇರಿಕೊಂಡು ಬನ್ನೇಟಿ PA ಗ್ರಾಮದಿಂದ ಕಾಲ್ನಡಿಗೆಯ ಜಾಥಾವನ್ನ ಹಮ್ಮಿಕೊಂಡಿದೆ. 19/9 ಈ ಕಾಲ್ನಡಿಗೆ ಜಾಥಾ ಬನ್ನೇಟಿ ಗ್ರಾಮದಿಂದ ಪ್ರಾರಂಭ ಆಗ್ತದೆ. ಏನು ಭಾಗಗಳು ಅವತ್ತು ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತು. ಇದನ್ನೆಲ್ಲ ನೀವು ಗಂಭೀರವಾಗಿ ಪರಿಗಣಿಸಿ 19ರ ಒಳಗಾಗಿ ನೀವು ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಾನ್ಯ SP ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸ್ವತಃ ತಾವು ಇಲ್ಲಿಗೆ ಆಗಮಿಸಿ ಈ ಕೇಸಿನ ಬಗ್ಗೆ ಇರ್ತಕ್ಕಂಥ ಏನು ಇಲ್ಲಿ ನಡೀತಾ ಇದೆ, ಅದರ ಬೆಳವಣಿಗೆ ಏನಿದೆ ಅಂತಕ್ಕಂಥ ಖುದ್ದಾಗಿ ತಿಳಿದುಕೊಂಡು ಆರೋಪಿಯನ್ನ ಕೂಡಲೇ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು SP ಅವರಲ್ಲಿ ಆಗ್ರಹ ಪಡಿಸ್ತೇನೆ.